ಹಾಯ್ ವೆಲ್ಕಮ್ ಟು ಕ್ಯಾಡ್ ನೆಸ್ಟ್. ಸೊ ಇಲ್ಲಿ ನಾನು ಇಂದು ಪಾರ್ಟ್ 4 ವಿಡಿಯೋದಲ್ಲಿ ನಿಮಗೆ ಸಬ್ಸ್ಟಿಟ್ಯೂಟ್, ರಿಪೀಟ್, ಡಾಲರ್ ಆ್ಯಂಡ್ ಫಿಕ್ಸ್ಡ್ ಹೇಗೆ ಯೂಸ್ ಮಾಡೋದು ಅನ್ನೋದು ಹೇಳ್ತೀನಿ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟರ್ ಅಂತ ಬಂದಾಗ ನಿಮಗೆ ಇಲ್ಲೇನಾಗುತ್ತೆ, ಕಿರಣ್ ಕುಮಾರ್ ಅಂತ ಒಂದು ನೇಮ್ ಇರುತ್ತೆ, ಅಂದರೆ ಸ್ಪೇಸ್ ಇರುತ್ತೆ, ಆ ಥರ ಡಿಫ್ರೆಂಟ್ ಆಫ್ ವರ್ಡ್ಸ್ ಇರ್ಬೋದು. ಅದನ್ನು ನಾನು ಒಂದು ಅಟ್ಯಾಚ್ ಆಫ್ ವರ್ಡ್ಸ್ ಆಗಿ ನಾನು ಇದು ಮಾಡಬೇಕು. ಈಗ 2 ವರ್ಡ್ಸ್ ಇದೆ, ಸಿಂಗಲ್ ವರ್ಡ್ ಆಗಿ ನಾನು ಅಟ್ಯಾಚ್ ಮಾಡಬೇಕು ಅಂದರೆ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು. ಮತ್ತು ನಂಬರ್ ಆಫ್ ಸ್ಪೇಸ್ ಏನಿರುತ್ತೆ, ಆ ಸ್ಪೇಸ್ ಎಲ್ಲೆಲ್ಲಿರುತ್ತೆ ಅಷ್ಟು ಏನಾದ್ರು ಸಿಂಬಲ್ಸ್ ಏನಾರು ಆ್ಯಡ್ ಮಾಡಬೇಕು ಅಂದರೂ ಕೂಡ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದಿರ್ಬೋದು. ಹಾಗೆ ನಮಗೆ ಯಾವ್ದಾರ ಒಂದು ನೇಮ್ಸ್ ರಿಪೀಟೆಡಾಗಿ ಬರಬೇಕು ಅಂತಂದರೆ ಹೇಗೆ ರಿಪೀಟೆಡಾಗಿ ಬೇಕಾಗುತ್ತೆ ಅನ್ನೋದು, ಎಷ್ಟು ಬಾರಿ ಬೇಕಾಗುತ್ತೆ ರಿಪೀಟೆಡ್ ಅನ್ನೋದಿರುತ್ತೆ. ಸೊ ಆ ಥರ ರಿಪೀಟೆಡ್ ಮಾಡ್ಕೊಳ್ಳೋದಾದರೆ ಹೇಗೆ ರಿಪೀಟೆಡ್ ಮಾಡ್ಕೊತೀರ ಅನ್ನೋದಿರ್ಬೋದು. ಸೊ ಹಾಗೆ ನಮಗೆ ಒಂದು ಡಾಲರ್ಸ್ ನಂಬರ್ಸ್ ಟೈಪ್ ಮಾಡಿರ್ತೀವಿ, ನ್ಯೂಮರಿಕ್ ನಂಬರ್ಸ್ ಏನಾದರೂ, ಇದಕ್ಕೂ ನಮಗೆ ಹೇಗೆ ಡಾಲರ್ಸ್ ಅಲ್ಲಿ ಸಿಂಬಲಲ್ಲಿ ತೋರಿಸ್ಬೇಕಾಗುತ್ತೆ, ಕಾಮಾ ಕೊಟ್ಟು ಅಥವಾ ಎಷ್ಟು ಡಿಸೈನಲ್ಲಿ ಆದಮೇಲೆ ಎಷ್ಟು ಸಿಂಬಲ್ಸ್ ಬೇಕಾಗುತ್ತೆ ಅನ್ನೋದೇನಾದ್ರು ಬೇಕಂದ್ರೆ ಡಿಸೈನಲ್ಲಿ ಹಾಕೋದು ಹೇಗೆ ಅನ್ನೋತಾ ಇರ್ಬೋದು. ಆ ಥರ ಡಾಲರಲ್ಲಿ ಕೂಡ ನೋಡ್ಬೋದು, ಫಿಕ್ಸ್ಡಲ್ಲೂ ನೋಡ್ಬೋದು. ಅದು ಹೇಗೆ ಅಂತ 1 by 1 ನೋಡೋಣ. ಸೊ ಇಲ್ಲಿ ಈಸ್ ಈಕ್ವಲ್ಡ್ ಸಬ್ಸ್ಟಿಟ್ಯೂಟ್ ಅನ್ನೋದು. ಆ ಥರ ಸಬ್ಸ್ಟಿಟ್ಯೂಟ್ ಆದಮೇಲೆ ಏನು ಹೇಳುತ್ತೆ, ಟೆಕ್ಸ್ಟು ಅಂತ ಹೇಳುತ್ತೆ. ಟೆಕ್ಸ್ಟ್ ಯಾವುದು ನಮಗೆ ಇಸ್ B1, ನೆಕ್ಸ್ಟು ಓಲ್ಡ್ ಟೆಕ್ಸ್ಟ್ ಅಂತ ಹೇಳುತ್ತೆ. ನಮಗೆ ಟೆಕ್ಸ್ಟ್ ತಗೊಳ್ಬೋದು. ನಾನು ಇಲ್ಲಿ ಡಬಲ್ ಕೋಡ್ಸ್ ಸ್ಪೇಸ್ ಅಗೈನ್ ಡಬಲ್ ಕೋಡ್ ಅನ್ನೋ ತಗೋತೀನಿ, ಕಾಮ. ಸೊ ನೆಕ್ಸ್ಟ್ ನ್ಯೂ ಟೆಕ್ಸ್ಟ್ ಏನು ಬೇಕು ಅಂತ ಹೇಳುತ್ತೆ, ಅಗೈನ್ ಡಬಲ್ ಕೋಡ್. ಸೊ ಫಸ್ಟ್ ಡಬಲ್ ಕೋಡ್ ಮಧ್ಯದಲ್ಲಿ ನಾನು ಒಂದು ಸ್ಪೇಸ್ ಅಪ್ಲೈ ಮಾಡಿದ್ದೀನಿ. ಸೆಕೆಂಡ್ ಡಬಲ್ ಕೋಡ್ ಕಾಮ ಆದಮೇಲೆ ಕೊಟ್ಟಿರೋದ್ರ ಮಧ್ಯದಲ್ಲಿ ಯಾವುದೇ ಸ್ಪೇಸ್ ಅನ್ನೋದು ಕೊಟ್ಟಿಲ್ಲ. ಸೊ ಕ್ಲೋಸ್ ಬ್ರಾಕೆಟ್ ಎಂಟರ್ ಕೊಟ್ಟರೆ ನನಗೇನಾಗುತ್ತೆ ನೋಡಿ, ಕಿರಣ್ ಮತ್ತು ಕುಮಾರ್ ಮಧ್ಯದಲ್ಲಿ ಏನು ಸ್ಪೇಸ್ ಇತ್ತು ಅದು ಒಂದು ನೇಮ್ ಆಗಿ ವರ್ಡ್ ಆಗಿ ನನಗೆ ಬಂದಿರುತ್ತೆ. ಅಕಸ್ಮಾತ್ ನನಗೆ ಅದು ಸ್ಪೇಸ್ ಎಲ್ಲೆಲ್ಲಿದೆ ಅನ್ನೋದಕ್ಕೆ ಒಂದು ಸಿಂಬಲ್ಸ್ ಥರ ನಂಬರ್ ಆಫ್ ಸ್ಪೇಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಆ ಥರ ಚೆಕ್ ಮಾಡಬೇಕು ಅಂದಾಗ ಹೇಗೆ ಯೂಸ್ ಮಾಡ್ತೀವಿ ಅಂದಾಗ ಸೇಮ್ ಫಾರ್ಮುಲಾ ಮತ್ತು ಈಸ್ ಈಕ್ವಲ್ ಸಬ್ಸ್ಟಿಟ್ಯೂಟ್ ಆಗ್ತೀರ. ಅಗೈನ್ B1, ಡಬಲ್ ಕೋಡ್ ಸ್ಪೇಸ್ ಅಗೈನ್ ಡಬಲ್ ಕೋಡ್, ಅಗೈನ್ ಡಬಲ್ ಕೋಡ್ಸ್. ಈ ಡಬಲ್ ಕೋಡ್ ಮಧ್ಯದಲ್ಲಿ ಈಗ ಸೆಕೆಂಡ್ ಡಬಲ್ ಕೋಡ್ ಸ್ಪೇಸ್ ಆದಮೇಲೆ ನಿಮ್ಗೆ ಏನು ಸಿಂಬಲ್, ಎಕ್ಸಾಂಪಲ್ ನಾನು ಮಲ್ಟಿಪಲ್ ಸ್ಟಾರ್ ಅಂತ ಏನೋ ಕೊಟ್ಟೆ ಅಂದ್ಕೊಳ್ಳಿ. ಸೊ ಮತ್ತು ಡಬಲ್ ಕೋಡ್ ಕ್ಲೋಸ್. ಈ ಸಿಂಬಲ್ ಏನು ಕೊಟ್ಟಿದ್ದ ಜಾಗದಲ್ಲಿ ನೀವು ಏನೇ ನ್ಯೂಮರಿಕ್ ನಂಬರ್, ನೇಮ್, ಆಲ್ಫಾಬೆಟ್ಸ್ ಈ ಥರ ಏನು ಬೇಕಾದ್ರೂ ಅಪ್ಲೈ ಮಾಡಿರ್ತೀರ. ಸೊ ಅದ್ರ ಪ್ರಕಾರ ನಮಗೆ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿ ನಮಗೆ ಈ ಸಿಂಬಲ್ಸ್ ಅನ್ನೋದು ನಿಮಗೆ ಅಪ್ಲೈ ಆಗುತ್ತೆ. ಸೊ ನೋಡಿ, ಕಿರಣ್ ಕುಮಾರ್ ಮಧ್ಯದಲ್ಲಿ 2 ಸ್ಪೇಸ್ ಇದೆ. ಆಫ್ಟರ್ ಕುಮಾರ್ ಆದಮೇಲೂ ಒಂದು ಸ್ಪೇಸ್ ಅಪ್ಲೈ ಆಗಿದೆ. ಸೊ ಸ್ಪೇಸ್ ಅಪ್ಲೈ ಆಗಿದೆ ಇಲ್ಲ ಅಂತ ಗೊತ್ತಾಗೋದು ಹೇಗೆ ನನಗೆ, ನೋಡಿ ಇಲ್ಲಿ B1 ಸೆಲೆಕ್ಟ್ ಮಾಡಿದಾಗ ನೋಡಿ ಇಲ್ಲಿ ಸ್ಪೇಸ್ ಅಪ್ಲೈ ಆಗಿದೆ. ಆ ಸ್ಪೇಸ್ನ ಈಗ ನಾನು ರಿಮೂವ್ ಮಾಡಿದ್ರೆ ನಿಮಗೆ ಅಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಒಂದು ಬ್ಯಾಕ್ ಸ್ಪೇಸ್ ಕೊಟ್ಟು ಕ್ಲಿಯರ್ ನೋಡಿ ಏನಾಗುತ್ತೆ, ನಮ್ಗೆ ಆ ಸಿಂಬಲ್ ರಿಮೂವ್ ಆಯಿತು. ಸೊ ಆ ಥರ ನಮಗೆ ನಂಬರ್ ಆಫ್ ಸ್ಪೇಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ನಮಗೆ ಸಿಂಬಲ್ ಬರುತ್ತೆ ಅನ್ನೋದಿರುತ್ತೆ. ಅಥವಾ ಡಿಫ್ರೆಂಟ್ ಆಫ್ ನೇಮ್ ಇದ್ದಾಗ ನಮಗೆ ಹೇಗೆ ಅಟ್ಯಾಚ್ ಆಗಿ ನಾವು ಸ್ಪೇಸ್ನ ಅಟ್ಯಾಚ್ ಮಾಡಿದ್ವಿ. ಸೊ ಆ ಥರ ನಮ್ಮ 2 ಟೈಪ್ಸಲ್ಲಿ ನಾವು ವರ್ಕ್ ಮಾಡಿದ್ವಿ. ನೆಕ್ಸ್ಟು ರಿಪೀಟ್ ಅಂತ ಬಂದಾಗ ನಮಗೇನಾಗುತ್ತೆ, ನಾವು 2 ಸಿಂಬಲ್ಸ್ ಏನಿರುತ್ತೆ ಅದು ನಮಗೆ ಎಷ್ಟು ಬಾರಿ ರಿಪೀಟ್ ಆಗಬೇಕು. ಒಂದು ನೇಮ್ ಇದೆ, ಈಗ ಟೆಕ್ಸ್ಟು C4 ಕ್ಯಾಡ್ ನೆಸ್ಟ್ ಅಂತ ಏನಿದೆ ಅದನ್ನು ನಂಬರ್ ಆಫ್ ಟೈಮ್ಸ್ ನಿಮಗೆ ಬರಬೇಕು. ನಾನು 3 ಟೈಮ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಂಬರ್ಸು. ಅಥವಾ ನೀವು ಡೈರೆಕ್ಟ್ ನಂಬರೇ ಟೈಪ್ ಮಾಡೋದು 1 2 3 4 5 ನ್ಯೂಮರಿಕ್ ನಂಬರ್ಸ್. ಅಥವಾ ನಾನು ನಂಬರ್ ಅಲ್ಲಿ ಟೈಪ್ ಮಾಡ್ಕೊಂಡಿರೋದಿತ್ತು ಅಂದರೆ ಅದ್ರ ಮೇಲೆ ಕ್ರಿಸೆಲ್ನ ರೆಫರೆನ್ಸ್ ತೊಗೋಬೋದು. ಸೊ ನಂಬರ್ ಆಫ್ ಟೈಮ್ಸ್ ಕ್ಯಾಡ್ ನೆಸ್ಟ್ ಅನ್ನೋದು 3 ಟೈಪ್ಸ್ ಅಲ್ಲಿ ಬಂದಿರುತ್ತೆ. ಸೊ ನೆಕ್ಸ್ಟ್ ನಾನು ಆ ಥರ ನೇಮ್ ಚೇಂಜ್ ಮಾಡ್ತೀನಿ ನನ್ನ ಕಡೆ. ಎಕ್ಸಾಂಪಲ್ 1 2 3 ಅಂತ 1 2 3 1 2 3 1 2 3 ಅಂತಲೇ 3 ಸಲ ಬಂದಿರುತ್ತೆ. ಸೊ ಆ ಥರ ಇಲ್ಲಿ 2 ಅಂತ ಚೇಂಜ್ ಮಾಡಿದ್ರೆ ಅಥವಾ 2 ಸಾರಿ ಬಂದಿರುತ್ತೆ. 1 ಅಂತ ತಗೊಂಡ್ರೆ 1 ಟೈಮ್ ಅಷ್ಟೇ ಅಪ್ಲೈ ಆಗಿರುತ್ತೆ. ಸೊ ಆ ಥರ ನಮಗೆ ರಿಪೀಟ್ ಎಷ್ಟು ಬಾರಿ ಬೇಕು ಅನ್ನೋದು ನಾವು ತಗೊಂಡು ವರ್ಕ್ ಮಾಡ್ಕೋಬೋದು. ನೆಕ್ಸ್ಟು ಡಾಲರ್ಸ್ ಅಂತ ಬಂದಾಗ ನಮಗೇನಾಗುತ್ತೆ, ಈಸ್ ಈಕ್ವಲ್ ಡಾಲರ್. ಸೊ ನಂಬರ್ ಯಾವುದು, ನಂಬರ್ಸ್ ಇದು. ಸೊ ಅದಾದಮೇಲೆ ನಿಮಗೆ ನಂಬರ್ ಆಫ್ ಡಿಸಿಮ್ನಲ್ಲು, ಈಗ ನಂಬರ್ಸ್ ಅಷ್ಟು ಕೊಟ್ಟು ನಾನು ಕ್ಲೋಸ್ ಎಂಟರ್ ಕೊಟ್ಟರೆ ನನಗೇನಾಗುತ್ತೆ, 2 ಡಿಸಿಮ್ನಲ್ಲ ರೆಗ್ಯುಲರಾಗಿ ಪಾಯಿಂಟ್ ಆದಮೇಲೆ ಬರುತ್ತೆ. ಸೊ 1 ಆದಮೇಲೆ ಒಂದು ಕಾಮ ಬಂದಿದೆ, 2 0 ಆದಮೇಲೆ ಒಂದು ಕಾಮ ಬಂದಿದೆ, ಆಮೇಲೆ 0 ಪಾಯಿಂಟ್ ಆ್ಯಂಡ್ 2 ಡಿಸಿಮ್ನಲ್. ಸೊ ಅದು ರೆಗ್ಯುಲರ್ ಇರುತ್ತೆ. ಅಕಸ್ಮಾತ್ ನಮಗೆ ಅದೇ ಡಾಲರ್ಸ್ ಡಿಸಿಮ್ನಲ್ 2 ಬೇಡ, ನನಗೆ 1 ಡಿಸಿಮ್ನಲ್ ಬೇಕಾಗುತ್ತೆ ಅಥವಾ 3 ಡಿಸಿಮ್ನಲ್ ಬೇಕಾಗುತ್ತೆ, ಆ ಥರ ಬೇಕಾಗುತ್ತೆ ಆಫ್ಟರ್ ಪಾಯಿಂಟ್ ಆದಮೇಲೆ ಅಂತ ಅಂದರೆ ನೆಕ್ಸ್ಟ್ ಈಸ್ ಈಕ್ವಲ್ ಡಾಲರ್ C6 ಎಕ್ಸಾಮ್ ನೆಕ್ಸ್ಟ್ ಲೈನಲ್ಲಿ ಇರೋದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಡಿಸಿಮ್ನಲ್ ನನಗೆ ಎಷ್ಟು 1 ಡಿಸಿಮ್ನಲ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇಸ್ D6 ಕ್ಲೋಸು. ಸೊ C6 and D6 ಅನ್ನೋದು ಆ ಥರ ನಂಬರ್ ಆಫ್ ಏನು ಡಿಸಿಮ್ನಲ್ಲಿ ಇರುತ್ತೆ ಎಲ್ಲೆಲ್ಲಿ ಇರುತ್ತೆ ನೋಡ್ಕೊತಾ ಇದೆ. ನೋಡಿ ಇಲ್ಲಿ 2 ಸಿಂಬಲ್ ಡಿಸಿಮ್ನಲ್ಲಿ ಬಂದಿದೆ, ನಾನು 1 ಅಂತ ಸೆಲೆಕ್ಟ್ ಮಾಡಿರೋ ಡಿಸಿಮ್ನಲ್ಲು. ಸೊ 1 ಅಷ್ಟೇ ಬಂದಿದೆ, ರೆಗ್ಯುಲರ್ ಬರೋದು 2 ಡಿಸಿಮ್ನಲ್ ಆಗಿರುತ್ತೆ. ನೆಕ್ಸ್ಟ್ ಫಿಕ್ಸಡ್, ಸೇಮ್ ಈ ಡಾಲರ್ ಥರನೇ ಫಿಕ್ಸಡ್ ಕೂಡ ಯೂಸ್ ಮಾಡೋದು. ಇಲ್ಲಿ ಡಾಲರ್ ಸಿಂಬಲ್ ಬಂದಿರುತ್ತೆ. ಇಲ್ಲಿ ನಮಗೇನಾಗುತ್ತೆ, ನಾರ್ಮಲ್ ನಂಬರ್ ಥರ ಬಂದು ನಮ್ಗೆ ಈಕ್ವಲ್ಸ್ ಕಾಮ ಬರುತ್ತೆ, 0.30 ಇದೆ, ಆಮೇಲೆ ಇದಾಗಿರುತ್ತೆ.
ಸೊ ಇದಾದಮೇಲೆ ನಮಗೆ ಅದೇ ಥರ ನಮಗೆ ಡಿಸೈಮ್ನಲ್ಲಿ ಈಗ 2 ಇದೆಲ್ಲ 3 ಡಿಸೈಮ್ನಲ್ಲಿ ಬೇಕಂದರೆ 3 ಅಂತ ಹಾಕೋಬೋದು. ಈಸ್ ಈಕ್ವಲ್ ಫಿಕ್ಸ್ಡ್. ಈಗ 3 ನಂಬರ್ಸ್ ಎಲ್ಲಿ ಟೈಪ್ ಮಾಡಿದ್ದೀನಿ ಅದು ತಗೋತಾರೆ. ಎಕ್ಸಾಂಪಲ್ C8, D8 ಅನ್ನೋದಿರುತ್ತೆ, D8 ಅನ್ನೋ ತಗೊಂಡಿರ್ತಾರೆ. ಸೊ 3 ಡಿಸೈಮ್ನಲ್ಲಿ ಅನ್ನೋದು ಇಲ್ಲಿ ಅಪ್ಲೈ ಆಗುತ್ತೆ. ನೀವು ನಂಬರ್ ಆಫ್ ಡಿಸೈಮ್ನ ಲೆಸ್ ಮಾಡಿದಷ್ಟು ಆ್ಯಡ್ ಆದಷ್ಟು ಬರುತ್ತೆ, ಲೆಸ್ ಆದಷ್ಟು ಲೆಸ್ ಆಗ್ತಾ ಇರುತ್ತೆ. ಸೊ ರೆಫರೆನ್ಸು ತೊಗೋಬೋದು, ಅಥವಾ ನೀವು ಮ್ಯಾನುವಲಿಗೆ ಟೈಪ್ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳೋದಿರುತ್ತೆ. ಓಕೆನಾ. ಸೊ ಈ ಥರ ನಾವು ಒಂದು ಹೇಗೆ ಸಬ್ಸ್ಟಿಟ್ಯೂಟ್ ಅನ್ನೋದು ಯೂಸ್ ಮಾಡೋದಿರ್ಬೋದು, ರಿಪೀಟ್ ಯೂಸ್ ಮಾಡೋದು, ಡಾಲರ್ ಯೂಸ್ ಮಾಡೋದು, ಫಿಕ್ಸ್ಡ್ ಅನ್ನೋದು ನೋಡಿದ್ವಿ. ಆ ಥರ ನಾವು ಕಂಟಿನ್ಯೂಷನ್ ವಿತೌಟ್ ಡಿಸೈಮ್ನಲ್ಲಿ ಆ್ಯಡ್ ಮಾಡ್ದಲ್ಲಿ ನಂಬರ್ ಆ್ಯಡ್ ಮಾಡ್ದಲ್ಲಿ ನಾವು ಡೈರೆಕ್ಟ್ ತಗೊಳ್ಳೋದಾದ್ರೆ ಈಗ ತಗೋತೀವಿ ಅಂತ ನೋಡಿದ್ವಿ. ಡಿಸೈಮ್ನಲ್ಲಿ ಎಷ್ಟು ಬೇಕು ಅನ್ನೋದು ಆ್ಯಡ್ ಮಾಡಿ ತಗೊಳ್ಳೋದಾದ್ರೂ ತೊಗೋಬೋದು ಅನ್ನೋದಿರುತ್ತೆ. ಬಟ್ ರೆಗ್ಯುಲರ್ ನಾವು ಯೂಸ್ ಮಾಡೋದು ಪಾಯಿಂಟ್ ಆಫ್ ಟು ಡಿಸೈಮ್ನಲ್ಲಿರುತ್ತೆ. ಇಫ್ ಯು ನೀಡ್ ನಾವು ಹಾಕ್ಕೋಬೋದು ಅನ್ನೋದಕ್ಕೆ ಇಲ್ಲಿ ನಮ್ಗೆ ಏನಾಗುತ್ತೆ 2-3 ಡಿಸೈಮ್ನಲ್ಲಾಗಿ ತೊಗೋಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಸ್ಟ್ರಿಂಗ್ ಫಂಕ್ಷನ್ಸ್ಗಳು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ಅಂತ ಹೇಳಿದೆ ಆಲ್ರೆಡಿ ನಾನು ಪಾರ್ಟ್ 2, ಪಾರ್ಟ್ 3 ವೀಡಿಯೋಸಲ್ಲಿ. ಸೊ ಅಂದರೆ ನಮಗೆ ಲೆಫ್ಟ್ ಕ್ಯಾರೆಕ್ಟರ್ ನೇಮ್ಸ್ ಸಪ್ರೇಟ್ ಮಿಡಲ್ ಕ್ಯಾರೆಕ್ಟರ್ ಸಪ್ರೇಟ್, ರೈಟ್ ಕ್ಯಾರೆಕ್ಟರ್ ಸಪ್ರೇಟ್ ಮಾಡಬೇಕು ಅನ್ನೋದು ಡಿಫ್ರೆಂಟ್ ಆಫ್ ಕ್ಯಾರೆಕ್ಟರ್ ಇದ್ದಾಗ, ಒಂದೇ ಥರ ಕ್ಯಾರೆಕ್ಟರ್ ಇದ್ದಾಗ ನಾವು ಲೆಫ್ಟ್ ರೈಟ್ ಮಿಡ್ ತೊಗೋಬೋದು ಈಸಿಯಾಗಿ. ಇದು ಡಿಫ್ರೆಂಟ್ ಆಫ್ 4 ಕ್ಯಾರೆಕ್ಟರ್ 6 ಕ್ಯಾರೆಕ್ಟರ್ ಇದ್ದಾಗ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಬೇಕಾಗಿತ್ತು, ಹೇಗೆ ಚೇಂಜ್ ಮಾಡ್ತೀವಿ ಅನ್ನೋದು ಒಂದು ಸ್ಟ್ರಿಂಗ್ ಫಂಕ್ಷನ್ ಹೇಳ್ತೀನಿ ಅಂತ ಹೇಳಿದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಮೂಲಕ ನಿಮಗೆ ಮೀಟ್ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಥ್ಯಾಂಕ್ ಯು.